ಹೆಲೋ ಎವ್ರಿವನ್, RN ಏಮ್ಸ್ ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಕೇಶ್ ಕುಮಾರ್ ಎನ್, ಏಮ್ಸ್ ನರ್ಸಿಂಗ್ ಆಫೀಸರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಸೆಟ್ ಎಕ್ಸಾಮ್ಗೆ ಯಾವ ಬುಕ್ ಸ್ಟಡಿ ಮಾಡಬೇಕು ಮತ್ತು ಹೇಗೆ ಸ್ಟಡಿ ಮಾಡಬೇಕು ಎಂಬುದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿವತ್ತು ಟೋಟಲ್ 4 ಬುಕ್ ಬಗ್ಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಬಂದು PR ಯಾದವ್, ಸೆಕೆಂಡ್ ಬಂದು ಎಂಕ್ಲೆಕ್ಸ್ ಸೌಂಡರ್ಸ್, ಮೂರನೇದು ಬಂದು ಮೋಸ್ಬಿ, ನಾಲ್ಕನೇದು ಬಂದು ಟಾರ್ಗೆಟ್ ಐ. ಈ 4 ಬುಕ್ನಲ್ಲಿ ಏನೇನು ಸ್ಪೆಷಲ್ ಇದೆ ಅಂದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದು PR ಯಾದವಲ್ಲಿ ಟೋಟಲ್ ನಾವು 2 ಬುಕ್ನ ನೋಡ್ಬೋದು. ಒಂದು ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2 ಹೇಳಿ. ವಾಲ್ಯೂಮ್ 1ನಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಥಿಯರಿನ ಸ್ಟಡಿ ಮಾಡ್ಬೋದು ಮತ್ತು ವಾಲ್ಯೂಮ್ 2ನಲ್ಲಿ ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ MCQನ ನೋಡ್ಬೋದು. ಜೊತೆಗೆ ರ್ಯಾಷನಲ್ ಕೂಡ ಇದೆ. ಹಾಗೆ ಈ ಬುಕ್ಕಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಕೂಡ ಇದೆ. PR ಯಾದವ್ ಬುಕ್ಕು ಇದೊಂದು ಬೇಸಿಕ್ ಬುಕ್ಕು. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಈ ಬುಕ್ನ ಫಸ್ಟ್ ಸ್ಟಡಿ ಮಾಡಿ. ಈ ಬುಕ್ ಸ್ಟಡಿ ಮಾಡೋದ್ರಿಂದ ಬೇಸಿಕ್ ಕ್ಲಿಯರ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನೋಡ್ಬೋದು. ಇದರಲ್ಲಿ 1 ಲೈನರ್ MCQ ಇರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸ್ಟೇಟ್ ಎಕ್ಸಾಮ್ಗೆ ಈ PR ಯಾದವ್ ಬುಕ್ ಓದಿದ್ರೆ ಸಾಕಾಗುತ್ತೆ. ಬಟ್ ಅಟ್ ಪ್ರೆಸೆಂಟ್ ನಮ್ಮ ಸ್ಟೇಟ್ ಬಗ್ಗೆ ತಮ್ಮೆಲ್ರಿಗೂ ಗೊತ್ತು, ಯಾವುದೇ ಗೌರ್ಮೆಂಟ್ ಜಾಬ್ ಕಾಲ್ಫರ್ ಮಾಡ್ತಾ ಇಲ್ಲ. ಸೊ ಅದರಿಂದ ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಬೇಕಾಗ್ತದೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಬೇಕು ಅಂತ ಅಂದರೆ PR ಯಾದವ್ ಜೊತೆಗೆ ಬೇರೆ ಬುಕ್ಸ್ ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಸೆಕೆಂಡ್ ಬಂದು ಎಂಕ್ಲೆಕ್ಸ್ ಸೌಂಡರ್ಸ್, ಥರ್ಡ್ ಬಂದು ಮೋಸ್ಬಿ. ಈ 2 ಬುಕ್ಕನ್ನು ನಾವು ಸ್ಟಡಿ ಮಾಡೋದ್ರಿಂದ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಕೇಸ್ ಸೆನೆರಿಯೋ ಕ್ವಶನ್ಸ್, ಕ್ಲಿನಿಕಲ್ ಡಿಸಿಷನ್ ಮೇಕಿಂಗ್, ಅಡ್ವಾನ್ಸ್ಡ್ ಲೆವೆಲ್ ಕ್ವಶನ್ಸ್ ತುಂಬ ಇದೆ. ಪ್ರತಿ ಕ್ವಶನ್ಗೆ ಒಳ್ಳೆ ರ್ಯಾಷನಲ್ ಕೊಟ್ಟಿದ್ದಾರೆ. ಇದರಿಂದ ನಾರ್ಸೆಟ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ 2 ಬುಕ್ಕಲ್ಲಿ ನಾವು ಥಿಯರಿನ ಓದೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ನಿಮಗೆ ಥಿಯರಿನ PR ಯಾದವ್ ಅಥವಾ ನೀವು ನರ್ಸಿಂಗ್ ಓದುವಾಗ ನೀವು ಯಾವ ಬುಕ್ನ ರೆಫರ್ ಮಾಡಿದ್ದೀರಿ ಆ ಬುಕ್ಕನ್ನು ರೆಫರ್ ಮಾಡಿಕೊಂಡು ನೀವು ಥಿಯರಿ ಪಾರ್ಟ್ನ ಕಂಪ್ಲೀಟ್ ಮಾಡಿಕೊಂಡು ಎಂಕ್ಲೆಕ್ಸ್ ಸೌಂಡರ್ಸ್ ಮತ್ತು ಮೋಸ್ಬಿಯಲ್ಲಿ MCQನ ನೋಡಿ ಮತ್ತು ಅದರದ್ದು ರ್ಯಾಷನಲ್ಸ್ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫೋರ್ತ್ ಬಂದು ಟಾರ್ಗೆಟ್ ಐ. ಈ ಬುಕ್ಕಲ್ಲಿ ಥಿಯರಿ ಹಾಗೂ MCQ ಎರಡೂ ಇದೆ. ಹಾಗೆ ಒಳ್ಳೆ ಇಮೇಜ್ ಬೇಸ್ಡ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಬುಕ್ಕನ್ನು ನಾವು ಫಾಸ್ಟ್ ರಿವಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಟಾಪಿಕ್ ವೈಸ್ MCQ ಇದೆ. ಹಾಗೆ ಕ್ವಿಕ್ ರಿವಿಷನ್ ನೋಟ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಈ ಬುಕ್ಕನ್ನು ನಾವು ಎಷ್ಟು ಬಾರಿ ಸ್ಟಡಿ ಮಾಡಬೇಕು ಅನ್ನೋದು ನೋಡೋದಾದರೆ PR ಯಾದವ್ನ ಒಂದು 2 ಟೈಮ್ಸ್ ಸ್ಟಡಿ ಮಾಡಿ ಸಾಕು. ಹಾಗೆ ಟಾರ್ಗೆಟ್ ಐನೂ ಅಷ್ಟೇ ಒಂದು 2 ಟೈಮ್ಸ್ ಸ್ಟಡಿ ಮಾಡಿದ್ರೆ ಸಾಕು. ಎಂಕ್ಲೆಕ್ಸ್ ಮತ್ತು ಮೋಸ್ಬಿ ಏನಿದೆ ಈ ಬುಕ್ಕನ್ನು ಅರೌಂಡ್ 4 to 5 ಟೈಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ಟಡಿ ಮಾಡಿ. ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅಟ್ ಪ್ರೆಸೆಂಟ್ ಏನು ನಾರ್ಸೆಟಲ್ಲಿ ಕ್ವಶನ್ಸ್ ತೆಗಿತಿದ್ದಾರೆ ಸೆನೆರಿಯೋ ಟೈಪ್ ಕ್ವಶನ್ಸು, ಅದೇ ಥರ ಎಂಕ್ಲೆಕ್ಸ್ ಸೌಂಡರ್ಸ್ ಮತ್ತು ಮೋಸ್ಬಿಯಲ್ಲಿರೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಇದೇ ಥರ ನಾರ್ಸೆಟ್ ಹಾಗೂ ನರ್ಸಿಂಗ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.